ದಶಕಗಳಿಂದ ಬೆಳ್ಳಿ ಪರದೆ ಮೂಲಕ ನಮ್ಮನ್ನೆಲ್ಲ ರಂಜಿಸ್ತಾ ಇದ್ದಾರೆ. ಕಿರುತೆರೆ, ಹಿರಿತೆರೆ ಎಲ್ಲಾ ಕಡೆನೂ ಇವರ ಛಾಪ್ ಇದೆ. ಅಂದಗಾತಿ ಕೂಡ ಹೌದು. ಬನ್ನಿ, ಇವತ್ತು ನಮ್ಮ ಜೊತೆ ಇದ್ದಾರೆ ಭಾವನಾ ಮೇಡಮ್. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ, ಧನ್ಯವಾದಗಳು. ನೀವ್ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ ಮ್ಯಾಮ್. Thank you. ಸೊ ಹೇಗಿದೆ ಮ್ಯಾಮ್ ಅನುಬಂಧದ ಜೊತೆಗಿನ ನಂಟು? ಅನುಬಂಧವಾಗಿದೆ, ತುಂಬಾ ಒಳ್ಳೆಯ ಬಂಧವಾಗಿದೆ. ಸಂಬಂಧ ಬೆಳೀತಾ ಇದೆ. ಸಾಕಷ್ಟು ವರ್ಷಗಳ ಸಂಬಂಧ, ಆದ್ರೂ ಇನ್ನೂ ಅದು ಅನುಬಂಧವಾಗಿ ಉಳಿದಿದೆ. ಅದ್ರ ಬಗ್ಗೆ ಒಂದು ಸಂತೋಷ ಅಂತಾನೆ ಹೇಳ್ಬಹುದು. ಮ್ಯಾಮ್, ಎಷ್ಟೇ ವರ್ಷ ಆದ್ರೂ ನಿಮ್ ಬ್ಯೂಟಿ ಮಾತ್ರ ಹಂಗೆ ಇರುತ್ತಲ್ಲ ಮ್ಯಾಮ್. ಏನಿದ್ರು ಸೀಕ್ರೆಟ್ ಅಂತ? ನೀವೆಲ್ಲ ಈ ತರ ಹೇಳ್ತಾ ಇರ್ತೀರಲ್ಲ, ಈ ಪ್ರಶಂಸೆ ಎಲ್ಲಿ ಕಾಂಪ್ಲಿಮೆಂಟ್ ಸಿಗತ್ತೋ ಅಲ್ಲಿ ಐ ಥಿಂಕ್ ಮನ ಅರಳತ್ತೆ ಅನ್ಸುತ್ತೆ, ಬರೀ ಮುಖ ಮಾತ್ರ ಅಲ್ಲ. ಹಾಗಾಗಿ ಐ ಥಿಂಕ್ ದಟ್ ವರ್ಕ್ಸ್ ಅ ಲಾಟ್, ಐಮ್ ಶೋರ್. ಅದ್ರ ಜೊತೆಲಿ ಸ್ವಲ್ಪ ನಾವು ಮನಸ್ಸನ್ನು ಚೆನ್ನಾಗಿ ಇಟ್ಕೊಂಡಿರೋದು, ಕಣ್ ತುಂಬಾ ಒಳ್ಳೆ ನಿದ್ದೆ ಮಾಡುವಂಥದ್ದು, ಮನೆಯಲ್ಲಿ ವಾತಾವರಣ ಚೆನ್ನಾಗಿ ಇಟ್ಕೊಳ್ಳೋದು, ಸಂಬಂಧಗಳೆಲ್ಲ ಅನುಬಂಧವಾಗಿದ್ರೆ ಖಂಡಿತವಾಗ್ಲೂ ಐ ಥಿಂಕ್ ಕೀಪ್ಸ್ ಯು ಫಿಟ್ ಅಂಡ್ ನೈಸ್. ನೈಸ್ ಮ್ಯಾಮ್, ನೈಸ್ ಮ್ಯಾಮ್. ಥ್ಯಾಂಕ್ ಯು. ಓಕೆ, ನಿಮ್ಮ ಹಸುಗಳೆಲ್ಲ ಹೇಗಿದೆ? ಥ್ಯಾಂಕ್ ಯು. ಐ ಮಸ್ಟ್ ಟೆಲ್ ಯು, ಗೌರಿ ಅವಳು ಬೆಳಿಗ್ಗೆ ನಮ್ಮನೆ ಪೂರ್ತಿ ಹಾಲ್ಮಯ ಆಗಿದೆ. ನಮ್ಮನೆ ಎಲ್ಲಾ ಕಡೆ ಹಾಲ್ಮಯ, ಕ್ಯಾನ್ಗಳೆಲ್ಲ ತುಂಬಿರುತ್ತೆ. ಅಫ್ಕೋರ್ಸ್ ನಾನು ಕೊಡ್ತೀನಿ ಸಹ, ಅಕ್ಕಪಕ್ಕದವರಿಗೆ ಹಾಲು ಕೊಡ್ತಾ ಇದೀವಿ. ಮತ್ತು ನಾನು ಇರಲ್ಲ ಅಂತ ಹೇಳಿದ್ರೆ ಹಾಲು ಉಳ್ಕೊಂಡಿರುತ್ತೆ. ಹಾಗಾಗಿ ದೆನ್ ಅಲ್ಲಿ ಮೇಕ್ ಪನೀರ್, ರಸಗುಲ್ಲ ಎಲ್ಲದೂ ಆಗ್ತಾ ಇದೆ. ಅಂಡ್ ಅವಳು ಏನಿಲ್ಲ ಅಂತ ಹೇಳಿದ್ರು ದಿನಕ್ಕೆ ನನಗೆ 7 ಲೀಟರ್ ಹಾಲು ಸಿಗ್ತಾ ಇದೆ. ಹಾಗಾಗಿ ಮೊಸರು, ಗಟ್ಟಿ ಮೊಸರು, ದಟ್ ಇಸ್ ಸಮಥಿಂಗ್ ಐ ರಿಯಲಿ. ಓಕೆ ಮ್ಯಾಮ್, ನೈಸ್. ಆಕ್ಚುಲಿ Yes, ಇಂಥ I'm ಒಂದು so thankful to her. ಕಾಂಕ್ರೀಟ್ ಇದ್ರಲ್ಲಿ ಒಂದು ಹಸು ಸಾಕಿ ಅದನ್ನ ಅಷ್ಟು ಮುದ್ದಾಗಿ ನೋಡ್ಕೊಂಡು ಹಾಲು ನೀವು ಯೂಸ್ ಮಾಡಿ ಬೇರೆಯವ್ರಿಗೆ ಕೊಡ್ತೀನಿ, ನಿಜವಾಗ್ಲೂ ಒಂಥರ ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು. I don't know about all that, but it's a good feeling, really good feeling. ಅವನಿನ್ನೂ ಕರು, ಈಗ ಕೃಷ್ಣ, ಅವನಿಗೆ 2 ತಿಂಗಳು ತುಂಬಿತಷ್ಟೇ ಈಗ. ನಾನ್ ಹಿಂಗ್ ಕೆಳಗಡೆ ಇಳ್ದು ಬರ್ತೀನಂದ್ರೆ ಬರೀ ನನ್ ಧ್ವನಿಯಲ್ಲೇ ಅಂತ ಕರ್ದ್ಬಿಡ್ತಾನ ಅವನ್ ಆಗ್ಲೇನೆ. ಗೊತ್ತಾಗ್ಬಿಡುತ್ತೆ. ಸೊ ಇಟ್ಸ್ ನೈಸ್ ಫೀಲಿಂಗ್. ಆಮೇಲೆ ಒಂದು ಸಿಟಿ ವಾತಾವರಣ, ಸಿಟಿ ಅದು ನಮ್ಗೆ ಒಂಥರ ಮಾನಸಿಕವಾಗಿ ಒಂಚೂರು ಅಷ್ಟೊಂದು ಖುಷಿ ಆಗಲ್ಲ. ಆ ನಿಟ್ಟಿನಲ್ಲಿ ಮನೆ ಒಂಥರ ಅಲ್ಲಿ ಸಿಟಿ ಅಂತ ಅನ್ಸಲ್ಲ. ನಮ್ಮ ಮನೆಗ್ ಬಂದವ್ರಿಗೂ ಅನ್ಸಲ್ಲ. ಈಗ ಸ್ವಲ್ಪ ಅಲ್ಲೆಲ್ಲ ಹುಲ್ಲು ಎಲ್ಲ ಇರುತ್ತೆ, ಕೊಟ್ಟಿಗೆ ಇರುತ್ತೆ, ಇವ್ರಿಬ್ರು ಇರ್ತಾರೆ. It's such a nice feeling. ಓಕೆ ಮ್ಯಾಮ್. I'm enjoying. ಓಕೆ ಮ್ಯಾಮ್, ರಾಮಾಚಾರಿ ಸೀರಿಯಲ್ ಅಲ್ಲಿ ಕಾಣಿಸ್ಕೊಂಡ್ರಿ, ಯಾಕೆ ಮಿಡ್ಲ್ ಅಲ್ಲಿ ಬಿಟ್ರಿ ಅಂತ? ಸೀರಿಯಲ್ ತುಂಬಾ ಚೆನ್ನಾಗಿತ್ತು, ಪಾತ್ರ ತುಂಬಾ ಚೆನ್ನಾಗಿತ್ತು. ನಾನು ಮತ್ತೊಮ್ಮೆ ಈ ನಿಮ್ಮ ಚಾನೆಲ್ನ ಮೂಲಕ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಸಹ ಹೇಳಬೇಕು. ಹಾಗೆ ಕಲರ್ಸ್ ಕನ್ನಡದವರಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳಬೇಕು. ಯಾಕಂದ್ರೆ ಅದು ನನ್ನ ಮೊಟ್ಟ ಮೊದಲ ಕಿರುತೆರೆಯ ಧಾರಾವಾಹಿಯ ಇದಾಗಿತ್ತು. ಆದ್ರೆ ಪಾತ್ರ ಎಂಜಾಯ್ಡ್. ಸ್ವಲ್ಪ ಅದೇನಾಯ್ತು ಅಂದ್ರೆ ದೇರ್ ವಾಸ್ ಸಮ್ ಟೆಕ್ನಿಕಲ್ ಪ್ರಾಬ್ಲಮ್. ಹಾಗಾಗಿ ಲೈಕ್ ಓಕೆ ಅಂತ ನೋಡ್ತಾ ಇದೀನಿ. ಆದ್ರೆ ಇನ್ನು ಆದಷ್ಟು ಬೇಗ ಬರಬಹುದೇನೋ ಗೊತ್ತಿಲ್ಲ, ನೋಡೋಣ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಓಕೆ, ರಾಮಾಚಾರಿ ಮೂಲಕನೇ ಬರ್ತೀರಾ ಅಥವಾ ಬೇರೆ ಸೀರಿಯಲ್ ಏನಾದ್ರೂ ಪ್ಲಾನ್ ಇದೆ? ಗೊತ್ತಿಲ್ಲ, ರಾಮಾಚಾರಿ ಮೂಲಕ ಅಲ್ಲ ಅಂತ ಅನ್ಸುತ್ತೆ, ನೋಡೋಣ ಹೇಗೆ ಅಂತ. ಓಕೆ ಮ್ಯಾಮ್. ಓ ಎಸ್, ಥ್ಯಾಂಕ್ ಯು ಸೋ ಮಚ್ ಪ್ರಿಯಾಂಕಾ. ನೈಸ್ ಮೀಟಿಂಗ್ ಯು. ಥ್ಯಾಂಕ್ ಯು ಮ್ಯಾಮ್, ನಿಮ್ ಜೊತೆ ಮಾತಾಡಿ ನನಗೂ ಖುಷಿ ಆಯ್ತು. Thank you. ಥ್ಯಾಂಕ್ ಯು. ಓಕೆ, ಇದಾಗಿತ್ತು ನಟಿ ಭಾವನಾ ರಾಮಯ್ಯ ಮೇಡಮ್ ಜೊತೆಗಿನ ಮಾತುಕತೆ. ಕ್ಯಾಮ್ರಾ ಪರ್ಸನ್ ಚಂದ್ರೇಶ್ ಜೊತೆ ಪ್ರಿಯಾಂಕಾ, ನ್ಯೂಸ್ ಫಸ್ಟ್.